ಆತ್ಮೀಯ ಸ್ನೇಹಿತನ ಹೆಂಡತಿ ಜೊತೆ ಫ್ರೆಂಡ್ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ಮದುವೆ ಆಗಿರೋ ಮಹಿಳೆಯನ್ನ ಓಡಿಸ್ಕೊಂಡು ಹೋಗಿದ್ದಾನೆ ಯುವಕ. ಆತನ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಫ್ರೆಂಡ್ ಹೆಂಡತಿ ಜೊತೆಗೆ ಓಡ್ ಹೋಗಿರೋದು. ಆಕೆಗೆ ಮದುವೆ ಆಗಿತ್ತು, ಆಕೆಯನ್ನ ಓಡಿಸ್ಕೊಂಡು ಹೋಗಿದ್ದಾನೆ. ಯುವಕನ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಮಹಿಳೆ ಹಾಗೂ ಆಕೆಯ ಪತಿ ಪೋಷಕರಿಂದ ಭೀಕರ ದಾಳಿ ಮಾಡಲಾಗಿದೆ. ಮಾರಕಾಸ್ತ್ರ ಸಮೇತ 200ಕ್ಕೂ ಅಧಿಕ ಜನರಿಂದ ಅಟ್ಯಾಕ್ ಮಾಡಲಾಗಿದೆ. ಬೆಳಗಾವಿ ತಾಲೂಕಿನ ಬರ್ಮ್ಯಾನಹಟ್ಟಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಓಡಿ ಹೋಗಿ ಪ್ರಾಣವನ್ನ ಉಳಿಸಿಕೊಂಡಿದ್ದಾನೆ. ಪ್ರಿಯಕರ ಮತ್ತು ಯಲ್ಲಪ್ಪನ ಪೋಷಕರು ಓಡಿ ಹೋಗಿ ಪ್ರಾಣವನ್ನ ಉಳಿಸಿಕೊಂಡಿದ್ದಾರೆ. ಚಿನ್ನಾಭರಣ, ಹಣ, 25 ಕುರಿ ಜೊತೆಗೆ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಈ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಪೊಲೀಸ್ ಕಮಿಷನರ್ಗೆ ಈ ಕುಟುಂಬ ದೂರನ್ನ ಕೊಟ್ಟಿದೆ. ನಾಗವ್ವ ಜೊತೆಗೆ 2 ದಿನಗಳ ಹಿಂದೆ ಯಲ್ಲಪ್ಪ ಓಡಿ ಹೋಗಿದ್ದ. ಕಳೆದ ವರ್ಷ ಬಸಪ್ಪ ನಾಯಕನ ಜೊತೆಯಲ್ಲಿ ನಾಗವ್ವಗೆ ಮದುವೆ ಆಗಿತ್ತು. ಬಸಪ್ಪ ನಾಯಕ ಹಾಗೂ ಯಲ್ಲಪ್ಪ ನಾಯಕ ಇವರಿಬ್ಬರು ಕೂಡ ಆತ್ಮೀಯ ಸ್ನೇಹಿತರು. ಆದರೆ ಬಸಪ್ಪ ನಾಯಕನ ಹೆಂಡತಿಯನ್ನ ಯಲ್ಲಪ್ಪ ಓಡಿಸ್ಕೊಂಡು ಹೋಗಿರೋದು. ಆತ್ಮೀಯ ಸ್ನೇಹಿತರು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಸದ್ಯ ಉದ್ಯಮ ಭಾಗದ ಅಶೋಕ್ ಐರನ್ ಕಂಪನಿಯಲ್ಲಿ ಇವರು ಕೆಲಸ ಮಾಡ್ತಾ ಇದ್ರು ಎನ್ನುವಂಥ ಮಾಹಿತಿ ಇದೆ. ಹಾಗೇನೆ ಒಂದು ಕಡೆಯಲ್ಲಿ ಮದುವೆ ಆಗಿದ್ದ ಮಹಿಳೆಯನ್ನ ಓಡಿಸ್ಕೊಂಡು ಹೋಗಿರೋ ಕಾರಣಕ್ಕಾಗಿ ರೊಚ್ಚಿಗೆದ್ದಂಥ ಕುಟುಂಬಸ್ಥರು ಓಡಿಸ್ಕೊಂಡು ಹೋಗಿದ್ದಾನಲ್ಲ ಯಲ್ಲಪ್ಪ ಅಂತೇಳಿ ಆತನ ಮನೆಯನ್ನು ಹೇಗೆ ಧ್ವಂಸ ಮಾಡಿದ್ದಾರೆ ನೋಡ್ತಾ ಇರಬಹುದು. ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಇಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ಕೇಳಿಬಂದಿದೆ. ಹಾಗೆಯೇ ಆತ ಮಾಡಿದ ತಪ್ಪಿಗೆ ಆತನ ಮನೆಯವರಿಗೆ ಯಾಕೆ ಶಿಕ್ಷೆ? ಜನಕ್ಕೂ ಸ್ವಲ್ಪ ಬುದ್ಧಿ ಬೇಕು. ಯಾಕೆ ಆತನ ಮನೆಗೆ ಹೋಗಿ ಅಲ್ಲಿ ಧ್ವಂಸ ಮಾಡುವಂಥ ಕೆಲಸ ಮಾಡಬೇಕಿತ್ತು? ಓಡಿಸ್ಕೊಂಡು ಹೋದವನ ಹೆಸರು ಯಲ್ಲಪ್ಪ, ಓಡ್ ಹೋದವಳು ನಾಗವ್ವ. ಈ ನಾಗವ್ವಗೆ 1 ವರ್ಷದ ಹಿಂದೆ ಮದುವೆ ಆಗಿತ್ತು. ಸದ್ಯ ಆತನ ಕುಟುಂಬಸ್ಥರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ನೋಡ್ತಾ ಇರಬಹುದು. ಹಾಗೆಯೇ ಮದುವೆ ಆಗಿ ಪ್ರಿಯಕರನ ಜೊತೆಯಲ್ಲಿ ಓಡಿ ಹೋಗಿರುವಂಥ ಮಹಿಳೆಯ ಫೋಟೋವನ್ನು ಕೂಡ ನೀವಿಲ್ಲಿ ನೋಡ್ತಾ ಇರಬಹುದು. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಪ್ರೀತಿ ಮಾಡಿದ್ದು ಒಬ್ಬ, ಹಾಗೆಯೇ ಫ್ರೆಂಡ್ ಹೆಂಡತಿಯನ್ನೇ ಓಡಿಸ್ಕೊಂಡು ಹೋದ. ಆದರೆ ಆತನ ಮನೆಯವರು ಏನು ತಪ್ಪು ಮಾಡಿದ್ರು, ಅವ್ರ ಮನೆ ಮೇಲೆ ಯಾಕೆ ದಾಳಿ ಮಾಡಿದ್ರು ಅಂತೇಳಿ? ಹೌದು ಸಂಪತ್, ಇದೇ ಒಂದು ಯಕ್ಷ ಪ್ರಶ್ನೆಯಾಗಿ ಈಗ ಎಲ್ಲರಿಗೂ ಕಾಡ್ತಾ ಇದೆ. ತನ್ನ ಸ್ನೇಹಿತನ ಹೆಂಡತಿಯನ್ನ ಓಡಿಸಿಕೊಂಡು ಹೋದಂತ ಈ ಒಂದು ಯುವಕ ತಾನು ಮಾಡಿದ ತಪ್ಪಿಗೆ ತನ್ನ ಮನೆಯವರಿಗೆ ಶಿಕ್ಷೆ ಕೊಟ್ಟಿದ್ದಾನಂತೆ ಹೇಳ್ಬೇಕಾಗತ್ತೆ. ಇದು ಸಚಿವ ಏನು ಬೆಳಗಾವಿ ಉಸ್ತುವಾರಿ ಸಚಿವರಂತ ಏನು ಸತೀಶ್ ಜಾರಕಿಹೊಳಿ ಅವರ ಯಮಕನಮಡಿ ಕ್ಷೇತ್ರದಲ್ಲಿ ಈ ಒಂದು ಘಟನೆ ನಡೆದಿದೆ. ಈ ವಿವಾಹಿತ ಈ ಒಂದು ಮಹಿಳೆ ಜೊತೆ ಏನೋ ಬಸಪ್ಪ ಇರ್ತಾನೆ, ಅವನು ಓಡಿ ಹೋಗಿರ್ತಾನೆ. ಓಡಿ ಹೋದ ಹಿನ್ನೆಲೆಯಲ್ಲಿ ಅಕ್ಕಿ ಗಂಡ ಏನಿರ್ತಾನೆ, ಅಕ್ಕಿ ಗಂಡ ಮತ್ತು ಅವರ ಮನೆಯವರು ಜೊತೆಯಾಗಿ ಕೂಡ ಸುಮಾರು 200ಕ್ಕೂ ಹೆಚ್ಚು ಜನರು ಸೇರಿಕೊಂಡು ಈ ಯುವಕನ ಮನೆ ಮೇಲೆ ಒಂದು ಮಾರಣಾಂತಿಕ ಹಲ್ಲೆ ಮಾಡುತ್ತಾರೆ. ಬೆಳಗಾವಿ ತಾಲೂಕಿನ ಬರ್ಮನಹಟ್ಟಿ ಗ್ರಾಮದಲ್ಲಿರುವಂತಹ ಆ ಯುವಕನ ಮನೆಯಲ್ಲಿರ್ತಾರೆ. ಅವನು ಮನೆಯಲ್ಲಿ ಇದ್ದಾಗ ಅವರ ಮನೆಯವರು ಮತ್ತು ಅವರ ಕುಟುಂಬಸ್ಥರು ಮಾತ್ರ ಇರ್ತಾರೆ. ಆದ್ರೆ ಯುವಕ ಮತ್ತು ಯುವತಿ ಇಬ್ಬರು ಓಡಿ ಹೋದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡಂತ ಆ ಯುವತಿ ಮನೆಯವರು ಮತ್ತು ಯುವತಿಯ ಆ ಮಹಿಳೆಯ ಗಂಡನ ಮನೆಯವರು ಸೇರಿಕೊಂಡು ಆ ಯುವಕನ ಏನು ಓಡಿಸಿಕೊಂಡು ಹೋಗಿರ್ತಾನೆ ಆ ಯುವಕನ ಮನೆಯ ಮೇಲೆ ಒಂದು ಮಾರಕಾಸ್ತ್ರಗಳಿಂದ ಬಂದು ಹಲ್ಲೆ ಮಾಡ್ತಾರೆ, ಹಂಚುಗಳನ್ನ ಹೊಡಿತಾರೆ. ಅಲ್ಲಿರುವ ಮನೆಯಲ್ಲಿರುವಂತಹ ವಸ್ತುಗಳ ಮೇಲೆ ಒಂದು ವಸ್ತುಗಳನ್ನು ಒಡೆದು ಎಲ್ಲ ನಾಶ ಮಾಡ್ತಾರೆ. ನಾಶ ಮಾಡಿದ ನಂತರ ಬೆಳಗಾವಿಯ ಏನು ಗ್ರಾಮೀಣ ಪೊಲೀಸ್ ಠಾಣೆಗೆ ಪ್ರಕರಣವನ್ನು ದಾಖಲು ಮಾಡ್ತಾರೆ. ಆದ್ರೆ ಇಲ್ಲಿವರೆಗೂ ಸಹ ಪೊಲೀಸರು ಯಾವ ಆರೋಪಿಗಳನ್ನು ಹಿಡಿದಿಲ್ಲ. ಇದರಿಂದ ಆಕ್ರೋಶಗೊಂಡಂತ ಏನು ಒಂದು ಯುವಕನ ಮನೆಯವರು ಏನ್ ಮಾಡ್ತಾರೆ, ನನ್ನ ಮಗ ಮಾಡಿದ ತಪ್ಪಿಗೆ ನಮಗೆ ಯಾಕೆ ಶಿಕ್ಷೆ ಅಂತ ಹೇಳಿ ಅವರು ಅಳಲು ತೋಡ್ಕೊತಾ ಇದ್ದಾರೆ. ಆದಷ್ಟು ಬೇಗ ಈ ಬಸಪ್ಪ ನಾಯಕ ಮತ್ತು ಯಲ್ಲಪ್ಪ ನಾಯಕರು ಇಬ್ಬರದ್ದು ಸ್ನೇಹಿತರಾಗಿದ್ರು. ಆದ್ರೆ ಅವನು ನನ್ನ ಮಗ ಮಾಡಿದ ತಪ್ಪಿಗೆ ನಮಗೆ ಯಾಕೆ ಶಿಕ್ಷೆ ಅಂತ ಹೇಳಿ ಇವತ್ತು ಅವರ ತಂದೆ ತಾಯಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಪತ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.